ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ SIR ಫಾರ್ಮ್ ಹೇಗೆ ತುಂಬಬೇಕಂತ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಏನಪ್ಪ ಅಂದ್ರೆ ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಇವಾಗ SIR ಫಾರ್ಮ್ ತುಂಬಲೇಬೇಕು, ಇಲ್ಲ ಅಂದರೆ ನಿಮ್ಮದು ವೋಟರ್ ID ಡಿಲೀಟ್ ಮಾಡಬೇಕಂತ ಗೌರ್ಮೆಂಟ್ ಒಂದು ಆದೇಶ ಕೊಡಲಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಯಾವ ಥರ ಒಂದು SIR ಫಾರ್ಮ್ ತುಂಬಬೇಕಂತ ಇವತ್ತು ಪಿನ್ ಟು ಪಿನ್ ನಿಮಗೆ ಒಂದು ಮಾಹಿತಿ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನೀವು ಮೊದಲು SIR ಫಾರ್ಮ್ ತುಂಬಬೇಕಂದ್ರೆ ನೀವು ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಕ್ರೂ ಮತ್ತು ಗೂಗಲ್ ಹೋಗಿ ಏನಪ್ಪಾ ಅಂತಂದ್ರೆ ವೋಟರ್ ಅಂತ ಹಾಕಿದ್ರೆ ವೋಟರ್ ECI ಅಂತ ಹಾಕಿದ್ರೆ ಇಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ತರ ಒಂದು ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ವೋಟರ್ ಎಲೆಕ್ಷನ್ ಕಮಿಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ತರ ಒಂದು ಪೇಜ್ ಓಪನ್ ಆಗಿದ್ರೆ ಇಲ್ಲಿ ನೋಡ್ಕೋಬಹುದು. ಆಟೋಮೆಟಿಕ್ ಆಗಿ ಇಲ್ಲಿ ಬಂದ್ಬಿಟ್ಟಿದೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ 2026. ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಈ ತರ ಒಂದು ಬರುತ್ತೆ. ಜೊತೆಗೆ ಇನ್ನೊಂದು ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ಮೊದಲು ಯಾರಾದ್ರೂ ನಿಮಗೆ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನೀವು ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಆಲ್ರೆಡಿ SIR ಫಾರ್ಮ್ ತುಂಬಿದ್ರೆ ಇಲ್ಲಿ ಒಂದು ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ಇಲ್ಲಿ ಕ್ಲಿಕ್ ಮಾಡಿ ಏನಪ್ಪಾ ಅಂತಂದ್ರೆ ನೀವು SIR ಫಾರ್ಮ್ ತುಂಬಿದ್ರ ಇಲ್ಲ ಅಂತ ಕನ್ಫರ್ಮೇಶನ್ ಮಾಡ್ಕೋಬೇಕಾಗುತ್ತೆ. ಬಟ್ ಇವಾಗ ನಾವೇನಪ್ಪಾ ಅಂದ್ರೆ ನೀವು ತುಂಬಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕಾದ್ರೆ ಫಿಲ್ ಎನಿಮೇಷನ್ ಫಾರ್ಮ್ ಅಂತ ಇರುತ್ತೆ. ಇದ್ರ ಮೇಲೆ ಫಾರ್ಮ್ ಮೇಲೆ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ ಇನ್ನೊಂದು ಫಾರ್ಮ್ ಬರುತ್ತೆ, ಇಲ್ಲಿ ನೋಡ್ಕೋಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಕೊ SIR 2026 ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಬೈ ಎಲೆಕ್ಟರ್ ಬರುತ್ತೆ. ಏನಪ್ಪಾ ಅಂದ್ರೆ ಮೊದಲು ಇಲ್ಲಿ ಸ್ಟೇಟ್ ಯಾವ್ದಿದೆ ಇಲ್ಲಿ ನೋಡ್ಕೋಬಹುದು. ನಮ್ಮ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಅಂತ ಬರುತ್ತೆ. ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎಂಟರ್ ಎಪಿಕ್ ನಂಬರ್ ಇನ್ 2026 ಅಂತಿದೆ. ಇಲ್ಲಿ ಎಪಿಕ್ ನಂಬರ್ ಅಂದ್ರೆ ನಿಮ್ದು ವೋಟರ್ ID ನಂಬರ್ ಹಾಕಬೇಕಾಗುತ್ತೆ. ನಿಮ್ದು ವೋಟರ್ ID ಯಾವ್ದು ನಂಬರ್ ಇರುತ್ತೆ ಅದು ಏನಪ್ಪಾ ಅಂತಂದ್ರೆ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಕರೆಕ್ಟ್ ಆಗಿ ಟೈಪ್ ಮಾಡಿ, ಇಲ್ಲಪ್ಪ ಅಂತಂದ್ರೆ ಏನಂದ್ರೆ ಕರೆಕ್ಟ್ ಆಗಿ ನಿಮ್ದು ಇನ್ಫಾರ್ಮೇಶನ್ ಸಿಗಲ್ಲ. ಇಲ್ಲಿ ನೋಡಿ ಲೈವ್ ಆಗಿ ನಿಮಗೆ ಏನಪ್ಪಾ ಅಂತಂದ್ರೆ ನಾನು ಏನಂದ್ರೆ ಒಂದು ಎಪಿಕ್ ನಂಬರ್ ಹಾಕಿ ವೋಟರ್ ID ನಂಬರ್ ಹಾಕಿ ಇಲ್ಲಿ ಸರ್ಚ್ ಮಾಡ್ತೀನಿ, ನೋಡ್ಕೋಬಹುದು. ಇಲ್ಲಿ ವೋಟರ್ ID ನಂಬರ್ ಹಾಕಿ ಇಲ್ಲಿ ಸರ್ಚ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರತಿಯೊಂದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ, ನೋಡ್ಕೋಬಹುದು. ಎಲೆಕ್ಟರ್ಸ್ ನೇಮ್ ನಿಮ್ದು ಹೆಸರು ಬರುತ್ತೆ, ಜೊತೆಗೆ ಇಲ್ಲಿ ಎಪಿಕ್ ನಂಬರ್ ನಿಮ್ದು ವೋಟರ್ ID ನಂಬರ್ ಬರುತ್ತೆ, ಜೊತೆಗೆ ಸೀರಿಯಲ್ ನಂಬರು 693 ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ನಂಬರ್ ಅಂಡ್ ನೇಮ್. ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಎಲ್ಲಿ ಒಂದು ಇರ್ತಕ್ಕಂಥ ಒಂದು ಅಡ್ರೆಸ್ ಇಲ್ಲಿ ಬರುತ್ತೆ, ಜೊತೆಗೆ ನಿಮ್ದು ಇಲ್ಲಿ ನೋಡಿ ಚಾಮರಾಜ ಇಲ್ಲಿ ಬೇರೆ ಬೇರೆ ಒಂದು ಕರೆಕ್ಟಾಗಿ ಸ್ಟೇಟ್ ಯಾವುದು ನಿಮ್ದು ಅಸೆಂಬ್ಲಿ ಯಾವುದು ಪ್ರತಿಯೊಂದು ಕೂಡ ಬರುತ್ತೆ. ಜೊತೆಗೆ ಇಲ್ಲಿ ನೋಡ್ಕೊಳ್ಳಿ, ಒಂದು ನೋಟ್ ಕೊಟ್ಟಿದ್ದಾರೆ, ಪ್ಲೀಸ್ ಎನ್ಶ್ಯೂರ್ ದ್ಯಾಟ್ ಯುವರ್ ನೇಮ್ ಆನ್ ಆಧಾರ್ ಕಾರ್ಡ್ ಎಕ್ಸಾಕ್ಟ್ಲಿ ಮ್ಯಾಚಸ್ ಯುವರ್ ನೇಮ್. ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಏನಂದ್ರೆ ವೋಟರ್ ಐಡಿಯಲ್ಲಿ ಸೇಮ್ ಹೆಸರಿದ್ರೆ ಕರೆಕ್ಟ್ ಆಗಿರ್ಲಿ. ಒಂದು ವೇಳೆ ಇನ್ ಕೇಸ್ ಯುವರ್ ನೇಮ್ ಡಸ್ ನಾಟ್ ಮ್ಯಾಚ್, ಒಂದು ವೇಳೆ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿಯಲ್ಲಿ ಒಂದು ವೇಳೆ ನಂಬರ್ ಹೆಸರು ತಪ್ಪಾಗಿದ್ರೆ ಏನಂದ್ರೆ ಇಲ್ಲಿ ನಿಮ್ಮ ಹತ್ತಿರದ BLO ಹೋಗಿ ಏನಪ್ಪಾ ಅಂತಂದ್ರೆ ನೀವು ಒಂದು ಆಫ್ಲೈನ್ ಆಗಿ ಒಂದು ಫಾರ್ಮ್ ತುಂಬಿ ಕೊಡ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತ ನೋಡ್ಕೋಬಹುದು. ಇಲ್ಲಿ ಮೊಬೈಲ್ ನಂಬರ್ ಇರುತ್ತೆ. ಮೊಬೈಲ್ ನಂಬರ್ ನಿಮ್ದು ಯಾವುದು ವೋಟರ್ ಐಡಿಗೆ ನಂಬರ್ ಲಿಂಕ್ ಇರುತ್ತೆ, ಅಲ್ಲಿ ಮೊಬೈಲ್ ನಂಬರ್ ಹಾಕಿ ಏನಪ್ಪಾ ಅಂತಂದ್ರೆ OTP ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಲೈವ್ ಆಗಿ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಂಬರ್ ಹಾಕಿ ಸೆಂಡ್ OTP ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು OTP ಬರುತ್ತೆ. OTP ಒಂದು ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬಹುದು, ಲೈವ್ ಆಗಿ ಮಾಡ್ತಾ ಇದ್ದೀನಿ. ಏನಂದ್ರೆ ನೋಡ್ಕೊಳ್ಳಿ, ಇಲ್ಲಿ ವೆರಿಫೈ OTP ಅಂತ ಹೊಡೆದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಷ್ಟೆಲ್ಲ ನೀವು OTP ಹಾಕಿ ಒಂದು ವೆರಿಫಿಕೇಶನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬಹುದು. ನೀವು ಇಲ್ಲಿ ನೋಡ್ಕೊಳ್ಳಿ, ಆಪ್ಷನ್ಸ್ ಏನಿದಾವೆ ಅಂದ್ರೆ ಮೈ ನೇಮ್ ಇಸ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ ಆಫ್ ಲಾಸ್ಟ್ SIR. ಏನಪ್ಪಾ ಅಂತಂದ್ರೆ ಆಲ್ರೆಡಿ ನೀವು SIR ಫಾರ್ಮ್ ತುಂಬಿದ್ರೆ ನೀವು ಇದು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್ ಅಂಡ್ ಗ್ರ್ಯಾಂಡ್ ಮದರ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ ರೋಲ್ ಆಫ್ SIR. ಯಾರೆಲ್ಲ ಏನಪ್ಪಾ ಅಂತಂದ್ರೆ 2002, 2003, 2005 ನಿಮ್ಮ ಪೇರೆಂಟ್ಸ್ ಲೈಕ್ ನೀವು ತಂದೆ ಅಥವಾ ತಾಯಿ ಅಥವಾ ಅಜ್ಜಿ ಅಜ್ಜ ಯಾರೆಲ್ಲ ನೀವು 2002, 2003, 2005 ನೀವು SIR ಫಾರ್ಮ್ ತುಂಬಿದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಮದರ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ ಆಫ್ SIR. 2025 ಮತ್ತು 2026 ತಂದೆ ಅಥವಾ ತಾಯಿ ಅವರೆಲ್ಲ SIR ಫಾರ್ಮ್ ತುಂಬಿದ್ರೆ 2025 ಮತ್ತು 2026 ಇದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಎರಡನೇ ಆಪ್ಷನ್ಸು. ಜೊತೆಗೆ ಏನಪ್ಪಾ ಅಂದ್ರೆ ನೆದರ್ ಮೈ ನೇಮ್ ಆರ್ ನಾರ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಸ್ಟಿಂಗ್ ದ ಎಲೆಕ್ಟ್ರಲ್ ಆಫ್ ಲಾಸ್ಟ್ SIR. ಯಾರು ನಮ್ಮ ತಂದೆ ಕೂಡ SIR ಫಾರ್ಮ್ ತುಂಬಿಲ್ಲ, ತಾಯಿ ಕೂಡ SIR ಫಾರ್ಮ್ ತುಂಬಿಲ್ಲ ಅಂತಂದ್ರೆ ಇಲ್ಲಿ ಥರ್ಡ್ ಆಪ್ಷನ್ಸ್ ಇರೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೋಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ದು ಅಷ್ಟೇ ಇನ್ಫಾರ್ಮೇಶನ್ ಹಾಕಬೇಕಾಗತ್ತೆ. ಒಂದ್ ವೇಳೆ
ನಿಮ್ದು ತಾಯಿ ಅಥವಾ ತಂದೆ ಆಲ್ರೆಡಿ 2025 ಮತ್ತು 2026 ತುಂಬಿದರೆ ಇದು ಎರಡನೇ ಆಪ್ಷನ್ಸು. ಒಂದ್ ವೇಳೆ 2002, 2003, 2005 ನಿಮ್ಮ ಪೇರೆಂಟ್ಸು SR ಫಾರ್ಮ್ ತುಂಬಿದ್ರೆ ಫಸ್ಟ್ನೇ ಆಪ್ಷನ್ಸ್ ಲಿಂಕ್ ಮಾಡ್ಕೋಬೇಕೈತೆ. ಏನಪ್ಪ ಅಂದ್ರೆ ನಾನು ಏನಪ್ಪ ಅಂದ್ರೆ ಯಾರು ನಮ್ಮ ಮನೇಲಿ ತುಂಬಿಲ್ಲ, ಸೊ ಅದಕ್ಕೋಸ್ಕರ ನಾನು ಥರ್ಡ್ ಆಪ್ಷನ್ಸ್ ಆಯ್ಕೆ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅಂದ್ರೆ ನೋಡ್ಕೋಬಹುದು, ಇಲ್ಲಿ ನಿಮ್ದು ಅದು ಏನಪ್ಪ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಎಷ್ಟಿದೆ ಅದು ಹಾಕೊಳ್ಳಿ. ಸೊ ಡೇಟ್ ಆಫ್ ಬರ್ತ್ ಹಾಕೋ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಫಾದರ್ಸ್ ನೇಮ್ ಅಂತ ಇರುತ್ತೆ, ಸೊ ನಿಮ್ಮ ತಂದೆ ಹೆಸರು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಫಾದರ್ಸ್ ಎಪಿಕ್ ನಂಬರ್, ಅವ್ರದ್ದು ವೋಟರ್ ID ನಂಬರ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಇಲ್ಲ ನಡೆಯುತ್ತೆ. ಸೊ ಇಲ್ಲಿ ಮದರ್ಸ್ ನೇಮ್ ಇದೆ, ಸೊ ಮದರ್ಸ್ ನೇಮ್ ನಿಮ್ಮ ತಾಯಿ ಹೆಸರು ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮದರ್ಸ್ ಎಪಿಕ್ ನಂಬರ್ ಇದೆ, ತಾಯಿ ಒಂದು ವೋಟರ್ ID ನಂಬರ್ ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೌಸ್ ನೇಮ್. ಸೊ ಒಂದ್ ವೇಳೆ ಇಲ್ಲಿ ಈ ಸ್ಥಾನದಲ್ಲಿ ಒಂದ್ ವೇಳೆ ಲೇಡೀಸ್ ಇದ್ಬಿಟ್ಟು ಅವರ ಗಂಡನ ಸ್ಪೌಸ್ ಅಂದ್ರೆ ಗಂಡ ಅಥವಾ ಹೆಂಡತಿ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ ಗಂಡಂದು ಅಥವಾ ನಿಮ್ಮ ಪತಿಯ ಹೆಸರು ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರದ್ದು ವೋಟರ್ ID ಹಾಕಬೇಕಾಗಿದೆ. ಸೊ ಜೊತೆಗೆ ನೆಕ್ಸ್ಟ್ ಏನ್ ಬಂದ್ಬಿಟ್ಟು ಸೊ ಪ್ಲೇಸ್ ಆಫ್ ಸಬ್ಮಿಷನ್. ಸೊ ನೀವು ಎಲ್ಲಿಂದ ನೀವು ಸಬ್ಮಿಷನ್ ಮಾಡ್ತಾ ಇದ್ದೀರಿ ಇದು ಅಪ್ಲಿಕೇಶನ್ ಅಂತ ಬರುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಅಪ್ಲೋಡ್ ಫೋಟೋ. ಸೊ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಪ್ಪಾ ಅಂತಂದ್ರೆ ಇಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು SR ಫಾರ್ಮ್ ಸಬ್ಮಿಟ್ ಆಗ್ಬಿಡ್ತವೆ. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಮಾಹಿತಿ ನಿಮಗಾಗಿ ಇದೆ. ಸೊ ಈ ತರ ಒಂದು ಪ್ರೊಸೀಜರ್ ಇರುತ್ತೆ. SR ಫಾರ್ಮ್ ತುಂಬ್ರಿ. ಒಂದ್ ವೇಳೆ SIR ಫಾರ್ಮ್ ತುಂಬದಿದ್ರೆ ಏನಪ್ಪಾ ಅಂತಂದ್ರೆ ನಿಮ್ದು ವೋಟರ್ ID ಡಿಲೀಟ್ ಮಾಡ್ಬಿಡ್ತಾರೆ. ನೀವು ಎಲ್ಲಿ ವೋಟರ್ ID ಎಲೆಕ್ಷನ್ಗೆ ನೀವು ಏನಪ್ಪಾ ವೋಟ್ ಹಾಕೋಕೆ ಆಗಲ್ಲ. ಸೊ ದಯವಿಟ್ಟು SIR ಫಾರ್ಮ್ ತುಂಬಿಕೊಂಡು ನಿಮ್ದು ವೋಟರ್ ID ಸೇಫ್ ಆಗಿ ಇಟ್ಕೊಳ್ಳಿ. ಸೊ ಇನ್ನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಇದ್ರ ರಿಗಾರ್ಡಿಂಗು ಸೊ ಕಮೆಂಟ್ ಮಾಡಿ ಯಾವ್ದ್ರ ಬಗ್ಗೆ ಬೇಕು. ಸೊ ಸಿಗೋಣ ಮುಂದೆ ನೋಡಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್.